ಯಾರ್ಯಾರಿಗೆ ಕೊರೋನರಿ ಬ್ಲಾಕ್ ಇದೆ, ಹಾರ್ಟಲ್ಲಿ ಬ್ಲಾಕ್ ಇದೆ, ಅದರಲ್ಲಿ 90% ಜನರಿಗೂ ಕೂಡ ಈ ಸಕ್ಕರೆ ಕಾಯಿಲೆ ಸಮಸ್ಯೆ ಇದ್ದೇ ಇರುತ್ತೆ. ನಮಗೆ ಈ ಥರ ಕಾಂಪ್ಲಿಕೇಶನ್ಸನ್ನು ಪ್ರಿವೆಂಟ್ ಮಾಡಲಿಕ್ಕೆ ಬೇಕಾಗಿರುವಂಥ ಒಳ್ಳೆ ಲೈಕ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಅಥವಾ ಕೆಲವು ಮೆಡಿಸಿನ್ಸ್ ಇದೆ, ಅದನ್ನು ನಾವು ರೆಗ್ಯುಲರ್ಲಿ ಕನ್ಸ್ಯೂಮ್ ಮಾಡೋದು ಕೂಡ ತುಂಬ ಒಳ್ಳೆಯದು. ರಕ್ತದಲ್ಲಿ ಹೆಚ್ಚಿಗೆ ಗ್ಲೂಕೋಸ್ ಇದ್ದಾಗ ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿ ಅಲ್ಲೊಂದು ಸ್ಕಾರ್ ಫಾರ್ಮೇಷನ್ ಆಗುತ್ತೆ, ಅದಕ್ಕೆ ನಾವು ಪ್ಲೇಕ್ ಅಂತ ಹೇಳ್ತೀವಿ. ಇದಾದಮೇಲೆ ಕೊಲೆಸ್ಟ್ರಾಲ್ದ ಕೆಲಸ ಸ್ಟಾರ್ಟ್. ಆ್ಯಂಡ್ ನಮ್ಮಲ್ಲಿ ಬರುವಂಥ ಎಷ್ಟೋ ಪೇಷಂಟ್ಸ್ ಹೇಳ್ತಾರೆ, ಸರ್ ನಾನು ಡಯಟೆಲ್ಲ ತುಂಬ ಚೆನ್ನಾಗಿ ಮಾಡ್ತೇನೆ, ನಮ್ಮ ಮನೆಯಲ್ಲಿ ಅಷ್ಟೇ ಊಟ ಮಾಡ್ತೇನೆ, ನಾನು ಹೊರಗಡೆ ಜಂಕ್ ಫುಡ್ ತಗೊಳ್ಳೋದೇ ಇಲ್ಲ, ತುಂಬ ಕಂಟ್ರೋಲ್ಡ್ ಫುಡ್ಡಲ್ಲಿ ಇರ್ತೇನೆ, ಕಂಟ್ರೋಲ್ಡ್ ಡಯಟಲ್ಲಿ ಇದ್ದೇನೆ, ಆದರೂ ನಮ್ಮ ಬ್ಲಡ್ ಶುಗರ್ ಜಾಸ್ತಿ ಇರುತ್ತೆ ಅಂತ ಹೇಳೋರೆ ಎಷ್ಟೋ ಜನ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮಲ್ಲಿ ಡಯಾಬಿಟಿಸ್ ಪೇಷಂಟ್ಸ್ ಇಲ್ಲದೇ ಇರುವಂಥ ಮನೆಗಳು ಯಾವುದೂ ಇಲ್ಲ. ನಮಗೆಲ್ಲ ಗೊತ್ತು, ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರಿಗಾದರೂ ಈ ಸಕ್ಕರೆ ಕಾಯಿಲೆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆ್ಯಂಡ್ ಭಾರತದ್ದು ಇಡೀ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಭಾರತ ಇಸ್ ದ ಕಂಟ್ರಿ ವಿತ್ ಹೈಯೆಸ್ಟ್ ನಂಬರ್ ಆಫ್ ಡಯಾಬಿಟಿಸ್ ಅಂತ ನಾವು ಹೇಳ್ಬೋದು. ಈಗ ಎಷ್ಟೋ ಜನ ಪೇಷಂಟ್ಸ್ ನಮ್ಮಲ್ಲಿ ಏನೋ ಒಂದು ಪ್ರಾಬ್ಲಮ್ಗೆ ಬಂದಾಗ, ಅದು ಮೇ ಬಿ ಬೇರೆ ಏನಾದರೂ ಸಮಸ್ಯೆ ಇರ್ಬೋದು, ಮಂಡಿ ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಅದಕ್ಕೆ ಬಂದಾಗ ನಾವು ಅವರ ಕಾಯಿಲೆಗಳ ಲಿಸ್ಟ್ ಔಟ್ ಮಾಡುವಾಗ ಡಯಾಬಿಟಿಸ್ ಹೇಳಲಿಕ್ಕೆ ಮರ್ತೋಗುತ್ತೆ ಅವರಿಗೆ. ಅದರ ಮೇನ್ ಕಾರಣ ಅಂದರೆ ಡಯಾಬಿಟಿಸ್ ಹ್ಯಾಸ್ ಬಿಕಮ್ ಎ ಪಾರ್ಟ್ ಆಫ್ ಅವರ್ ಲೈಫ್. ಈಗ ನಮ್ಮ ಮೈಂಡ್ ಸೆಟ್ ಹೇಗಾಗಿದೆ ಅಂದರೆ, ಆಫ್ಟರ್ ಎನ್ ಏಜ್ ಆಫ್ 40 or 50 ನಮಗೆ ಡಯಾಬಿಟಿಸ್ ಮೆಲೈಟಿಸ್ ಏನಿದೆ ಅಥವಾ ಸಕ್ಕರೆ ಕಾಯಿಲೆ ಏನಿದೆ ಅದೇ ಬಂದೇ ಬರುತ್ತೆ. ಸೊ ಹಾಗಾಗಿ ಅದಕ್ಕೊಂದು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಏನಾಗ್ತಾ ಇದೆ ಅಂದರೆ, ಈ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸು ತುಂಬ ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿ ಬರುವಂಥ ಎಷ್ಟೋ ಪೇಷಂಟ್ಸ್ಗೆ ನಾವು ಎಷ್ಟೋ ಸಲ ಹೇಳ್ತೀವಿ ಕರೆಕ್ಟಾಗಿ ಡಯಾಬಿಟಿಸ್ ಕಂಟ್ರೋಲ್ ಮಾಡಲೇಬೇಕು, ನಿಮ್ಮ ಬ್ಲಡ್ ಶುಗರ್ ಇಷ್ಟರಿಂದ ಇಷ್ಟರೊಳಗೆ ಇರಬೇಕು ಅಂತ ಹೇಳಿದರೂ ಕೂಡ ಅದು ಇಲ್ಲ, ನನಗೇನು ಸಿಂಪ್ಟಮ್ಸ್ ಇಲ್ಲ, ಸಕ್ಕರೆ ಕಾಯಿಲೆ ನಮ್ಮದು ಬ್ಲಡ್ ಶುಗರ್ 200 ಇದ್ದರೂ ಕೂಡ ನನಗೆ ಏನೂ ಸಿಂಪ್ಟಮ್ಸ್ ಇಲ್ಲ ಅಂತ ಹೇಳೋರು ತುಂಬ ಜನ ಇದ್ದಾರೆ. ಬಟ್ ಅವರಿಗೆ ಫ್ಯೂಚರಲ್ಲಿ ಮೇ ಬಿ ಆಫ್ಟರ್ ಎನ್ ಏಜ್ ಆಫ್ ಅಂದರೆ ಒಂದು 5-6 ವರ್ಷ ನಂತರ, ಡಯಾಬಿಟಿಸ್ ಬಂದ ಒಂದು 5 ವರ್ಷ ಅಥವಾ 10 ವರ್ಷ ನಂತರ ತುಂಬ ಸಿವಿಯರ್ ಕಾಂಪ್ಲಿಕೇಶನ್ ಬರುವಂಥ ಸಾಧ್ಯತೆ ಇದೆ. ಸೊ ನಾನು ಈ ವಿಡಿಯೋದಲ್ಲಿ ಡಯಾಬಿಟಿಸಿಂದ ಬರುವಂಥ ಮೇನ್ ಕಾಂಪ್ಲಿಕೇಶನ್ಸ್ ಏನೇನು ಆ್ಯಂಡ್ ಅದನ್ನು ತಡೆಗಟ್ಟಲಿಕ್ಕೆ ನಾವು ಏನೇನು ಮಾಡಬೇಕು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸಲ್ಲಿ ಏನಾಗುತ್ತೆ ಅಂದರೆ, ನಾವು ತಗೊಳ್ಳುವಂಥ ಆಹಾರ ಡೈಜೆಸ್ಟ್ ಆದಮೇಲೆ ನಮ್ಮ ರಕ್ತಕ್ಕೆ ಏನು ಗ್ಲೂಕೋಸ್ ಬಿಡುಗಡೆ ಆಗುತ್ತೋ ಅದು ಸರಿಯಾಗಿ ಟ್ರಾನ್ಸ್ಪೋರ್ಟ್ ಆಗಲ್ಲ. ಅದು ನಮ್ಮ ಮಾಂಸಖಂಡಗಳೊಳಗೆ ಇರುವಂಥ ಸೆಲ್ಸ್ಗೆ ಹೋಗಲಿಕ್ಕೆ ಅಥವಾ ನಮ್ಮ ಫ್ಯಾಟ್ ಸೆಲ್ಸ್ಗೆ ಹೋಗಲಿಕ್ಕೆಲ್ಲ ನಮಗೆ ಏನು ಬೇಕು, ಇನ್ಸುಲಿನ್ ಬೇಕು. ಬಟ್ ಆ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ನಮ್ಮ ಸೆಲ್ ಸರ್ಫೇಸಲ್ಲಿ ಇರುವಂಥ ಇನ್ಸುಲಿನ್ ರಿಸೆಪ್ಟರ್ ಸರಿಯಾಗಿರಬೇಕು. ಬಟ್ ನಮ್ಮ ಈ ತಪ್ಪು ಆಹಾರ ಕ್ರಮದಿಂದ, ನಾವು ತಗೊಳ್ಳುವಂಥ ಜಂಕ್ ಫುಡ್ಗಳಿಂದ ಅಥವಾ ನಾವು ತಗೊಳ್ಳುವಂಥ ಹೈ ಕ್ಯಾಲರಿ ಫುಡ್ಡಿಂದ ಹೈಪರ್ ಇನ್ಸುಲಿನಿಮಿಯಾ ಅಂತ ಒಂದು ಕಂಡೀಷನ್ ಡೆವಲಪ್ ಆಗಿ ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಒಂದು ಕಂಡೀಷನ್ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಇನ್ಸುಲಿನ್ ಪ್ರೊಡಕ್ಷನ್ ಇದ್ದರೂ ಕೂಡ ನಮ್ಮ ಇನ್ಸುಲಿನ್ ರಿಸೆಪ್ಟರ್ಸ್ ಸರಿಯಾಗಿ ಕೆಲಸ ಮಾಡಲ್ಲ. ಸೊ ಹಾಗಾಗಿ ಗ್ಲೂಕೋಸ್ ಏನಿದೆ ಅದು ಸೆಲ್ ಒಳಗೆ ಹೋಗಲ್ಲ, ರಕ್ತದಲ್ಲೇ ಇರುತ್ತೆ. ಇದನ್ನು ನಾವು ಡಯಾಬಿಟಿಸ್ ಮೆಲೈಟಿಸ್ ಅಂತ ಹೇಳ್ತೀವಿ. ಆ್ಯಂಡ್ ನಾವೆಲ್ಲ ಏನು ಅನ್ಕೊಂಡಿದ್ವಿ ಅಂದರೆ, ಡಯಾಬಿಟಿಸ್ ಈಸ್ ಅ ಹೆರಿಡಿಟ್ರಿ ಡಿಸೀಸ್, ಅಂದರೆ ನಮ್ಮ ತಂದೆ ತಾಯಿಗೆ ಇದ್ದರೆ ಅದು ನಮಗೂ ಬಂದೇ ಬರುತ್ತೆ ಅಂತ ಆ ಒಂದು ಕಾನ್ಸೆಪ್ಟಲ್ಲಿ ನಮ್ಮ ಮೈಂಡ್ ಫಿಕ್ಸ್ ಆಗಿದೆ. ಸೊ ಹಾಗಾಗಿ ನಮಗೆ ತಂದೆ ತಾಯಿಗೆ ಡಯಾಬಿಟಿಸ್ ಇದೆ ಅಂದರೆ 40 ಇಯರ್ಸ್ ನಂತರ ನಮಗೆ ಡಯಾಬಿಟಿಸ್ ಬಂದೇ ಬರುತ್ತೆ ಅಂತ ಹೇಳಿ ನಾವೇನು ಮಾಡ್ತೀವಿ, ನಮ್ಮ ರೆಗ್ಯುಲರ್ ಫುಡ್ ಹ್ಯಾಬಿಟ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತೀವಿ. ಸೊ ನೀವೆಲ್ಲ ಒಂದು ವಿಚಾರ ಮಾಡಿ ನೋಡಿ, ನಾವು ಒಂದು ಮನೆಯಲ್ಲಿ ಇರುವಾಗ ನಾವು ಎಲ್ಲರೂ ಒಂದೇ ಥರ ಆಹಾರನೇ ಸೇವಿಸ್ತೀವಿ ಅಲ್ವಾ? ಸಣ್ಣದಿದ್ದಾಗಿಂದಾನು ಈಗ ಒಂದು ಮಗು ಹುಟ್ಟಿದ ಮೇಲೆ ನಾವೇನು ಮಾಡ್ತೀವಿ, ಅವನಿಗೆ ಟ್ರೈನ್ ಮಾಡ್ತೀವಿ, ಸಕ್ಕರೆ ಕೊಟ್ಟು 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 ಒಂದು ಸೆರ್ಲಾಕ್ ಕೊಡಬೇಕು ಅಂದರೂ ಅದಕ್ಕೆ ಸಕ್ಕರೆ ಹಾಕ್ತೀವಿ, ಇಲ್ಲ ಆರ್ಟಿಫಿಷಿಯಲ್ ಈ ಥರ ಐಟಮ್ಸ್, ಈ ಥರ ಲೈಕ್ ಪ್ರೊಸೆಸ್ಡ್ ಫುಡ್ಗಳೇನಿದೆ ಅದು ತುಂಬ ತಿನ್ನಿಸ್ತೀವಿ. ನ್ಯಾಚುರಲ್ ಆಗಿರೋದು ತುಂಬ ಕಡಿಮೆ ಕೊಡ್ತೀವಿ. ಹಾಲು ಕುಡಿಬೇಕು ಅಂದರೂ ಅದಕ್ಕೂ ಕೂಡ ನಾವು ಸಕ್ಕರೆ ಹಾಕ್ಕೊಡ್ತೀವಿ. ಎಂದು ಊಟ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಸಕ್ಕರೆ ಹಾಕಿ ಕೊಡೋರಿದ್ದಾರೆ. ಸೊ ನಾವು ಎಷ್ಟೋ ವರ್ಷಗಳಿಂದ ಈ ಸಕ್ಕರೆ ಉಪಯೋಗ ಅಥವಾ ಹೈ ಗ್ಲೂಕೋಸ್ ಇರುವಂಥ ಆಹಾರ ತಗೊಂಡು ಮೇ ಬಿ ನಮಗೊಂದು 40 ವರ್ಷ ಆಗುವಾಗ ನಮಗೆ ಡಯಾಬಿಟಿಸ್ ಮೆಲೈಟಿಸ್ ಸ್ಟಾರ್ಟ್ ಆಗ್ತಾ ಇದೆ. ನೀವೇ ವಿಚಾರ ಮಾಡಿ, ನಮ್ಮ ಮನೇಲಿ ನಾವು ಊಟ ಮಾಡುವಾಗ, ನಾವು ತಂದೆ ಇರ್ಬೋದು, ತಾಯಿ ಇರ್ಬೋದು, ನಾವಿರ್ಬೋದು, ನಮ್ಮ ಮಕ್ಕಳು ಇರ್ಬೋದು, ನಾವೆಲ್ಲ ಊಟ ಮಾಡುವಾಗ ಆ ಪ್ಯಾಟರ್ನ್ ಆಫ್ ಈಟಿಂಗ್ ಏನಿದೆ ಅದು ತುಂಬ ಸಿಮಿಲಿಯರ್ ಇರುತ್ತೆ. ತುಂಬ ಅನ್ನ ಹಾಕ್ಕೊಳ್ತೀವಿ, ಸ್ವಲ್ಪ ಸ್ವಲ್ಪ ಪಲ್ಯಗಳು ಹಾಕ್ಕೊಳ್ತೀವಿ, ಯಾವುದಾದ್ರೂ ಒಂದು ಸಾರು ಹಾಕ್ಕೊಳ್ತೀವಿ. ಆ್ಯಂಡ್ ಇದಕ್ಕೆ ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ವಿ. ಊಟ ಅಂದರೆ ನಮಗೇನು ತುಂಬ ಅನ್ನ, ಒಂದು ಸ್ವಲ್ಪ ಪಲ್ಯಗಳು ಅಥವಾ ರೋಟಿ ಅಥವಾ ರಾಗಿ ಈ ಥರ ಐಟಮ್ಸನ್ನು, ಅಂದರೆ ಧಾನ್ಯಗಳನ್ನು ನಾವು ಹೆಚ್ಚಿಗೆ ತಗೊಂಡು ತರಕಾರಿಗಳನ್ನು ತುಂಬ ಕಡಿಮೆ ಕನ್ಸ್ಯೂಮ್ ಮಾಡೋದೇ ಈ ಡಯಾಬಿಟಿಸ್ ಬರಲಿಕ್ಕಿರೋ ಒನ್ ಆಫ್ ದ ಮೇನ್ ರೀಸನ್. ಅಥವಾ ಇದಲ್ಲ, ಓಕೆ ಊಟ ಅಲ್ಲ, ನಾವು ದೋಸೆ, ಬೆಳಗ್ಗೆ ನಮ್ಮ ಸ್ಟೇಪಲ್ ಫುಡ್ ಏನು ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು ಅಥವಾ ರೋಟಿ ಇರ್ಬೋದು, ಈ ಥರ ಐಟಮ್ಸ್. ಸೊ ಮ್ಯಾಕ್ಸಿಮಮ್ ಧಾನ್ಯಗಳು, ಹೈ ಗ್ಲೂಕೋಸ್ ಇರುವಂಥ ಆಹಾರ ಓವರ್ ಎ ಪೀರಿಯಡ್ ಆಫ್ ಟೈಮ್, ಮೇ ಬಿ ಲೈಕ್ 40 ಇಯರ್ಸ್ 50 ಇಯರ್ಸ್ ನಾವು ಕಂಟಿನ್ಯೂಸ್ ತಗೊಂಡು ಆಫ್ಟರ್ ಏಜ್ ಆಫ್ 50 ನಮಗೇನಾಗ್ತದೆ, ಈ ಡಯಾಬಿಟಿಸ್ ಮೆಲೈಟಿಸ್ ಪ್ರಾಬ್ಲಮ್ ಬರ್ತಾ ಇದೆ. ನಾವೀಗ ನೋಡುವಾಗ ಎಷ್ಟೋ ಜನರಿಗೆ ಡಯಾಬಿಟಿಸ್ ಪ್ರಾಬ್ಲಮ್ ಏನಿದೆ ಎಷ್ಟೋ ವರ್ಷಗಳಿಂದ ಇರುತ್ತೆ. ಮೇ ಬಿ 30 ಇಯರ್ಸ್ 40 ಇಯರ್ಸ್ ಹಿಸ್ಟ್ರಿ ಆಫ್ ಡಯಾಬಿಟಿಸ್ ಇರುತ್ತೆ. ಬಟ್ ಅವ್ರಿಗೆ ಏನೂ ಕಾಂಪ್ಲಿಕೇಶನ್ಸ್ ಇಲ್ಲ. ಇನ್ನು ಕೆಲವರನ್ನ ನಾವು ನೋಡುವಾಗ ಮೇ ಬಿ 4-5 ವರ್ಷ ಅಷ್ಟೇ ಆಗಿರುತ್ತೆ ಡಯಾಬಿಟಿಸ್ ಸ್ಟಾರ್ಟ್ ಆಗಿ, ಅಥವಾ 1 ವರ್ಷದಲ್ಲಿ ಕೂಡ ಈ ಪಾದ ಉರಿ ಅಥವಾ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಎಲ್ಲ ಸ್ಟಾರ್ಟ್ ಆದವರು ಎಷ್ಟೋ ಜನ ಇದ್ದಾರೆ. ಸೊ ಇದರ ಮೇನ್ ರೀಸನ್ ಏನು ಅಂತ ನಾವು ಕೇಳಿದರೆ, ಅವರ ಬ್ಲಡ್ ಶುಗರ್ ಕಂಟ್ರೋಲಿಂಗ್ ಸರಿಯಾಗಿಲ್ಲ ಅಂತ ಅರ್ಥ. ಎಷ್ಟೋ ಜನ ಏನು ಅನ್ಕೊಳ್ತಾರೆ, ಓಕೆ ನನಗೆ ಶುಗರ್ ಇದೆ, ನನ್ನ ಹತ್ರ
ಬರುವ ಎಷ್ಟೋ ಪೇಷಂಟ್ ಹೇಳುವಂಥ ಒಂದು ಕಾಮನ್ ಡೈಲಾಗ್ ಇದೆ ಆ್ಯಕ್ಚುಲಿ. ಸರ್ ನನ್ನ ಶುಗರ್ 200 ಇದ್ದರೂ ಕೂಡ ನನಗೆ ಏನೂ ಸಿಂಪ್ಟಮ್ಸ್ ಇಲ್ಲ, ನನಗೆ ಭಾಳ ಸಲ ನಾನು ಮೂತ್ರ ಪಾಸ್ ಮಾಡೋದಿಲ್ಲ, ನನಗೆ ಸುಸ್ತು ಅನಿಸೋದಿಲ್ಲ, ನನಗೆ ಏನೂ ಸಮಸ್ಯೆಗಳಿಲ್ಲ ಅಂತ ಹೇಳ್ತಾರೆ. ಬಟ್ ಹಾಗಲ್ಲ, ಅದಕ್ಕೆ ಡಯಾಬಿಟಿಸ್ ಈಸ್ ಕಾಲ್ಡ್ ಆಸ್ ಅ ಸೈಲೆಂಟ್ ಕಿಲ್ಲರ್. ನಮಗೇನೂ ಸಿಂಪ್ಟಮ್ಸ್ ತೋರಿಸೋದಿಲ್ಲ, ಬಟ್ ಅದರದ್ದು ಕಾಂಪ್ಲಿಕೇಶನ್ಸ್ ಆರ್ ವೆರಿ ಡೆಡ್ಲಿ. ಅಂದರೆ ಅದರದ್ದು ಕಾಂಪ್ಲಿಕೇಶನ್ ಸ್ಟಾರ್ಟ್ ಆದರೆ ಅದು ಮೇ ಬಿ ಡಯಾಬಿಟಿಕ್ ನೆಫ್ರೋಪತಿ ಇರ್ಬೋದು, ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಅಥವಾ ಭಾಳಷ್ಟು ಕಾಂಪ್ಲಿಕೇಶನ್ಸ್ ಇದೆ, ಅದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಈ ಪ್ರಾಬ್ಲಮ್ಸ್ ಬಂದ ಮೇಲೆ ಅದರಿಂದ ಒಂದು ಕಮ್ ಬ್ಯಾಕ್ ಇಲ್ಲ, ನಮಗೆ ವಾಪಸ್ ನಾರ್ಮಲ್ ಲೈಫಿಗೆ ಬರೋದು ತುಂಬ ಕಷ್ಟ. ಸೊ ಹಾಗಾಗಿ ನಾವೇನು ಮಾಡಬೇಕು, ಡಯಾಬಿಟಿಸನ್ನು ಡಯಾಬಿಟಿಸ್ ನಮಗೆ ಪ್ರಾಬ್ಲಮ್ ಇದ್ದರೂ ಕೂಡ ನಮ್ಮ ಬ್ಲಡ್ ಶುಗರ್ನ ನಾವು ಸ್ಟ್ರಿಕ್ಟ್ಲಿ ಕಂಟ್ರೋಲ್ ಮಾಡಬೇಕು. ಆ್ಯಂಡ್ ನಮ್ಮಲ್ಲಿ ಬರುವಂಥ ಎಷ್ಟೋ ಪೇಷಂಟ್ಸ್ ಹೇಳ್ತಾರೆ, ಸರ್ ನಾನು ಡಯಟ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೇನೆ, ನಮ್ಮ ಮನೆಯಲ್ಲಿ ಅಷ್ಟೇ ಊಟ ಮಾಡ್ತೇನೆ, ನಾನು ಹೊರಗಡೆ ಜಂಕ್ ಫುಡ್ ತಗೊಳ್ಳೋದೇ ಇಲ್ಲ, ತುಂಬ ಕಂಟ್ರೋಲ್ಡ್ ಫುಡ್ಡಲ್ಲಿ ಇದ್ದೇನೆ, ಕಂಟ್ರೋಲ್ಡ್ ಡಯಟಲ್ಲಿ ಇದ್ದೇನೆ, ಆದರೂ ನಮ್ಮ ಬ್ಲಡ್ ಶುಗರ್ ಜಾಸ್ತಿ ಇರುತ್ತೆ ಅಂತ ಹೇಳೋರೆ ಎಷ್ಟೋ ಜನ ಇದ್ದಾರೆ. ಸೊ ಈ ಥರ ಪೇಷಂಟ್ಸ್ ಬಂದಾಗ ನಾನು ಕೇಳೋದು, ಓಕೆ ನೀವು ತುಂಬ ಡಯಟಿಂಗ್ ಮಾಡ್ತಾ ಇರ್ಬೋದು, ಆದರೂ ಕೂಡ ನಿಮ್ಮ ಡಯಟ್ ಬಗ್ಗೆ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿ, ನೀವು ಬೆಳಗಿಂದ ಸಂಜೆ ತನಕ ಏನೇನು ತಗೊಳ್ತೀರಾ ಅಂತ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದಾಗ ಅದು ಕೇಳುವಾಗ ನಮಗೆ ಆಶ್ಚರ್ಯ ಆಗುತ್ತೆ. ಬಿಕಾಸ್ ಅವರು ಅನ್ಕೊಂಡಿರೋದು ಅವರು ಡಯಟಿಂಗ್ ಮಾಡ್ತಾ ಇದ್ದಾರೆ ಅಂತ, ಬಟ್ ಅವರು ತಗೊಳ್ಳುವಂಥ ಕ್ಯಾಲರಿ ಏನಿದೆ, ಅವರು ತಗೊಳ್ಳುವಂಥ ಲೈಕ್ ಫುಡ್ ಏನಿದೆ, ಅದರ ಕ್ಯಾಲರಿ ನಾವು ಲೆಕ್ಕ ಮಾಡಿ ನೋಡಿದ್ರೆ ಮೇ ಬಿ 2,000-3,000 ಕ್ಯಾಲರಿ ಅಬೋವ್ ಇರ್ಬೋದು. ಬಟ್ ಅವ್ರಿಗೆ ಅನ್ಸಲ್ಲ, ಬಿಕಾಸ್ ಎಷ್ಟೋ ವರ್ಷಗಳಿಂದ ಅವರು ಅದೇ ಥರ ಫುಡ್ ಪ್ಯಾಟರ್ನ್ನ ತಗೊಳ್ತಾ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಅದು ಎಕ್ಸ್ಟ್ರಾ ಅಂದರೆ ಹೈ ಕ್ಯಾಲರಿ ಫುಡ್ ನಾವು ತಗೊಳ್ತಾ ಇದ್ವಿ ಅಂತ ಅವರಿಗೊಂದು ಕಲ್ಪನೆ ಇಲ್ಲ. ಬೆಳಗ್ಗೆ ಎದ್ದಾಗ ನಾವೇನು ಮಾಡ್ತೀವಿ, ಒಂದು ಟೀ ಕುಡಿತೀವಿ, ಅದಕ್ಕೆ ಸಕ್ಕರೆ ಹಾಕಲ್ಲ, ಬಟ್ ಅದರಲ್ಲಿ ಹಾಲಿದೆ, ಸೊ ಹಾಗಾಗಿ ಅದರಲ್ಲಿ ಕ್ಯಾಲರಿ ಇದ್ದೇ ಇರುತ್ತೆ. ಅದಾದಮೇಲೆ ನಾವೇನು ಮಾಡ್ತೀವಿ, ಬ್ರೇಕ್ಫಾಸ್ಟ್ ತಗೊಳ್ತೀವಿ, ಬ್ರೇಕ್ಫಾಸ್ಟಿಗೆ ಇಡ್ಲಿ, ದೋಸೆ, ಏನಾದರೂ ಈ ಐಟಮ್ಸ್, ರೋಟಿ, ಈ ಥರ ಐಟಮ್ಸ್ ತಗೊಳ್ಳಾಗ ಅದು ಕೂಡ ಕಾರ್ಬೋಹೈಡ್ರೇಟ್ ಆಗಿರುತ್ತೆ. ಅದಾದಮೇಲೆ ಓಕೆ ನಮಗೆ ಡಾಕ್ಟ್ರ್ ಹೇಳಿದ್ದಾರೆ ಇನ್ ಬಿಟ್ವೀನ್ ಸ್ವಲ್ಪ ತಿನ್ನಬೇಕು ಅಂತೇಳಿ 11 ಗಂಟೆಗೆ ಏನಾದರೂ ತಿಂತಾರೆ. ಆ್ಯಂಡ್ ಮಧ್ಯಾಹ್ನ ಊಟ ಮಾಡುವಾಗ ಬರೀ ರೈಸ್ ಅಥವಾ ಬರೀ ರಾಗಿ ಮುದ್ದೆ, ಸರ್ ನಾನು ಸ್ವಲ್ಪ ರಾಗಿ ಮುದ್ದೆ ಅಷ್ಟೇ ತಿಂತೇನೆ ಅಂತ ಹೇಳಿ ಕೈ ಹಿಂಗೆ ತೋರಿಸಿ. ಸೊ ಒಂದು ರಾಗಿ ಮುದ್ದೆ ಅಂದರೆ ಅದರಲ್ಲಿ ಸುಮಾರು 4-5 ಚಪಾತಿ ಮಾಡುವಷ್ಟು ಹಿಟ್ಟಿರುತ್ತೆ. ಸೊ ನೀವೇ ವಿಚಾರ ಮಾಡಿ, ಒಂದು 5 ಚಪಾತಿ ತಿಂದರೆ ನಮ್ಗೆ ಎಷ್ಟೊಂದು ಕ್ಯಾಲರಿ ಸಿಗುತ್ತೆ. ಸೊ ಹಾಗಾಗಿ ಅವರ ಡಯಟ್ ಪ್ಯಾಟರ್ನ್ ಏನಿದೆ ಅದು ತಪ್ಪಿದೆ. ಇದನ್ನು ನಾವು ಚೇಂಜ್ ಮಾಡಬೇಕು. ಬ್ಲಡ್ ಶುಗರ್ನ ಅಗದಿ ಕಂಟ್ರೋಲ್ ಮಾಡಿದ್ರೆ ಮಾತ್ರ ನಮಗೆ ಡಯಾಬಿಟಿಸ್ ಕಾಂಪ್ಲಿಕೇಶನ್ಸಿಂದ ದೂರ ಇರಲಿಕ್ಕೆ ಸಾಧ್ಯ. ಸೊ ನಾನು ನಮ್ಮಲ್ಲಿ ಬರುವಂಥ ಪೇಷಂಟ್ಸಿಗೆ ಡಯಾಬಿಟಿಸಿಗೆ ಒಂದು ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಇಂಪಾರ್ಟೆನ್ಸ್ ನಾನು ಯಾವುದಕ್ಕೂ ಕೊಡ್ತೇನೆ ಅಂದರೆ ಡಯಾಬಿಟಿಕ್ ಎಜುಕೇಷನಿಗೆ. ಯಾಕೆಂದರೆ ಅವರಿಗೆ ಅರ್ಥ ಆಗಬೇಕು ಯಾಕೆ ಈ ಡಯಾಬಿಟಿಸ್ ಬಂದಿದೆ, ಅದರಿಂದ ಹೊರಗೆ ಬರಲಿಕ್ಕೆ ಅವ್ರು ಏನೇನು ಮಾಡಬೇಕು, ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಬಂದರೆ ಅದೆಷ್ಟೊಂದು ನಮ್ಮ ಲೈಫನ್ನು ಇಂಪ್ಯಾಕ್ಟ್ ಮಾಡುತ್ತೆ. ಅಂದರೆ ನಮ್ಮ ಏರ್ನಿಂಗ್ಸ್ ಏನಿದೆ, ನಮ್ಮ ಇನ್ಕಮ್ ಏನಿದೆ, ಅದರದ್ದೊಂದು 1/3 ನಾವು ಡಯಾಬಿಟಿಸ್ ಸಲುವಾಗಿ ತೆಗೆದಿಡ್ಲಿಕ್ಕೆ ಅಡ್ಡಿಲ್ಲ. ಸೊ ಅಷ್ಟೊಂದು ನಮಗೆ ಫಿನಾನ್ಷಿಯಲಿ ಪ್ರಾಬ್ಲಮ್ ಆಗುತ್ತೆ, ನಮ್ಮ ಹೆಲ್ತ್ ವೈಸ್ ಅಷ್ಟೊಂದು ಪ್ರಾಬ್ಲಮ್ ಆಗುತ್ತೆ, ನಮ್ಮ ಕ್ವಾಲಿಟಿ ಆಫ್ ಲೈಫ್ ಏನಿದೆ ಅದು ಕೂಡ ತುಂಬ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಬರಬಾರ್ದು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದರೆ ನಿಮ್ಮ ಬ್ಲಡ್ ಶುಗರ್ನ ನೀವು ಸ್ಟ್ರಿಕ್ಟ್ಲಿ ಕಂಟ್ರೋಲ್ ಮಾಡಬೇಕು. ಯಾವತ್ತೂ ಕೂಡ ನಿಮ್ಮ ಬ್ಲಡ್ ಶುಗರ್ ಏನಿದೆ ಅದು 160ಕ್ಕಿಂತ ಹೆಚ್ಚಿಗೆ ಹೋಗಬಾರ್ದು. ಇನ್ನು ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ಮೇನ್ಲಿ ನಾನು ಹೇಳಿದೆ, ನಮ್ಮ ರಕ್ತದಲ್ಲಿ ಗ್ಲೂಕೋಸ್ನ ಅಂಶ ಹೆಚ್ಚಿಗೆ ಇದ್ದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಒಂದು ಗ್ಲೈಕೇಷನ್ ಅಂತ ಒಂದು ಪ್ರಾಸೆಸ್ ಆಗುತ್ತೆ. ಸೊ ಗ್ಲೈಕೇಷನ್ ಅಂದರೆ ಏನಾಗುತ್ತೆ, ನಮ್ಮ ರಕ್ತದಲ್ಲಿ ಇರುವಂಥ ಹೆಚ್ಚಿಗೆ ಇರುವಂಥ ಈ ಗ್ಲೂಕೋಸ್ ಏನು ಮಾಡುತ್ತೆ ಅಂದರೆ ನಮ್ಮ ಬಾಡಿ ಸೆಲ್ಸಲ್ಲಿ ಇರುವಂಥ ಪ್ರೋಟೀನ್ ಇರ್ಬೋದು ಅಥವಾ ಫ್ಯಾಟ್ ಇರ್ಬೋದು ಅದಕ್ಕೆ ಅಟ್ಯಾಚ್ ಮಾಡಿ ಅದನ್ನು ಹಾಳು ಮಾಡುತ್ತೆ. ಸೊ ದಿಸ್ ಈಸ್ ದ ಮೇನ್ ರೀಸನ್. ರಕ್ತನಾಳಗಳ ಒಳಗಡೆ ಬರುವಂಥ ಈ ಕಾಂಪ್ಲಿಕೇಶನ್ಸಿಂದಾನೇ ಡಯಾಬಿಟಿಸ್ ಎಲ್ಲ ಕಾಂಪ್ಲಿಕೇಶನ್ಸು ಡೆವಲಪ್ ಆಗೋದು ಈ ಗ್ಲೈಕೇಷನ್ ಪ್ರಾಸೆಸ್ಸಿಂದ. ಈ ಗ್ಲೈಕೇಷನ್ ಈವನ್ ನಾವು ಹೊರಗಡೆ ಇರುವಂಥ ಜಂಕ್ ಫುಡ್ಗಳು, ಈಗ ಪೊಟೆಟೊ, ಇದು ಫ್ರೆಂಚ್ ಫ್ರೈಸು, ಈ ಥರ ಫುಡ್ಡೆಲ್ಲ ತಗೊಳ್ಳುವಾಗ ಅಥವಾ ಡೀಪ್ ಫ್ರೈ ಆಗಿರುವಂಥ ಫುಡ್ ತಗೊಳ್ಳುವಾಗ ಕೂಡ ಈ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ಸ್ ಏನಿದೆ ಅದು ನಮ್ಮ ಬಾಡಿಗೆ ಎಂಟರ್ ಆಗುತ್ತೆ. ಸೊ ಅದೇ ಥರ ಡಯಾಬಿಟಿಸ್ ಇದ್ದವರಲ್ಲಿ ಕೂಡ ಈ ಗ್ಲೈಕೇಷನ್ ಪ್ರಾಸೆಸ್ ನಮ್ಮ ಸೆಲ್ ಒಳಗಾಗುತ್ತೆ. ಸೊ ನೀವೇ ವಿಚಾರ ಮಾಡಿ, ನಮ್ಮ ಬಾಡಿಯಲ್ಲಿ ಇರುವಂಥ ಪ್ರತಿಯೊಂದು ಕೋಶ, ಪ್ರತಿಯೊಂದು ಜೀವಕೋಶ ಸರಿಯಾಗಿರಬೇಕು, ಹೆಲ್ತಿಯಾಗಿರಬೇಕು ಅಂದರೆ ಅದರ ರಕ್ತ ಸಂಚಾರ ಸರಿಯಾಗಿರಬೇಕು ಅಲ್ವಾ. ಸೊ ಅದು ನರೆಗಳಿಗಿರ್ಬೋದು, ಹಾರ್ಟ್ಗಿರ್ಬೋದು, ಬ್ರೈನಿಗಿರ್ಬೋದು, ಕಣ್ಣಿಗಿರ್ಬೋದು, ಕಿಡ್ನಿಗಿರ್ಬೋದು, ಸ್ಕಿನ್ನಿಗಿರ್ಬೋದು, ಎಲ್ಲಿ ಆದರೂ ಸರಿ ಅದಕ್ಕೆ ರಕ್ತ ಸಂಚಾರ ಸರಿಯಾಗಿದ್ದರೆ ಮಾತ್ರ ಅದರ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಹೈ ಬ್ಲಡ್ ಶುಗರ್ ಇದ್ದಾಗ ನಮ್ಮ ರಕ್ತನಾಳಗಳ ಒಳಗೆ ಏನಾಗುತ್ತೆ ಅಂದರೆ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ, ಈ ಗ್ಲೈಕೇಷನ್ ಸ್ಟಾರ್ಟ್ ಆಗುತ್ತೆ. ಈವನ್ ನೀವು ಹಿಮೋಗ್ಲೋಬಿನ್ ಚೆಕ್ ಮಾಡ್ತೀರಿ, 3 ತಿಂಗಳ ಆವ್ರೇಜ್ ನಮ್ಮ ಶುಗರ್ ಎಷ್ಟಿದೆ, ನಮ್ಮ ಶುಗರ್ ಹೈ ಇದೆಯಾ ಅಂತ ನೋಡಲಿಕ್ಕೆ ನಾವೇನು ಚೆಕ್ ಮಾಡ್ತೀವಿ, HbA1c ಚೆಕ್ ಮಾಡ್ತೀವಿ. HbA1c ಅಂದರೆ ಏನು, ಗ್ಲೈಕೇಟೆಡ್ ಹಿಮೋಗ್ಲೋಬಿನ್. ಅಂದರೆ ಈ ಗ್ಲೈಕೇಷನ್ ಪ್ರಾಸೆಸ್ಸಿಂದ ಹೆಚ್ಚಿಗೆ ಇರುವಂಥ ಗ್ಲೂಕೋಸ್ ನಮ್ಮ ಹಿಮೋಗ್ಲೋಬಿನ್ ಒಟ್ಟಿಗೆ ಬೈಂಡ್ ಆದಾಗ ಅಷ್ಟು % ಹಿಮೋಗ್ಲೋಬಿನ್ ಸರಿಯಾಗಿ ಕೆಲಸ ಮಾಡಲ್ಲ, ಅದು ಹಾಳಾಗಿರುತ್ತೆ. ನಿಮ್ಮ HbA1c 7 ಇದೆ ಅಂದರೆ ಅರ್ಥ ಏನು, ನಮ್ಮ ಇಡೀ ಬಾಡಿಯಲ್ಲಿರುವಂಥ ಹಿಮೋಗ್ಲೋಬಿನ್ದು 7%
ಪರ್ಸೆಂಟ್ ಹಿಮೋಗ್ಲೋಬಿನ್ ಹಾಳಾಗಿದೆ ಅಂತ ಅರ್ಥ, ಅದು ಕೆಲಸ ಮಾಡಲ್ಲ ಅಂತ ಅರ್ಥ. ಸೊ ಈ ರಕ್ತನಾಳಗಳೊಳಗೆ ಇನ್ಫ್ಲಮೇಷನ್ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಅಲ್ಲಿ ಒಂದು ಪ್ರಾಸೆಸ್ ಆಗುತ್ತೆ, ಅದಕ್ಕೆ ನಾವು ಎಥೆರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ. ಅಂದರೆ ರಕ್ತನಾಳಗಳ ಒಳಗಡೆ ಇರುವಂಥ ಚರ್ಮ ಅಥವಾ ಲೂಮನ್ ಏನಿದೆ ಅಥವಾ ಆ ಲೈನಿಂಗ್ ಏನಿದೆ ಅಲ್ಲಿ ಒಂದು ಇನ್ಫ್ಲಮೇಷನ್ ಆಗಿ ಅಲ್ಲೊಂದು ಸಣ್ಣ ಸ್ಕಾರ್ ಫಾರ್ಮೇಷನ್ ಆಗುತ್ತೆ. ಇದಕ್ಕೆ ನಾವು ಎಥೆರೋಸ್ಕ್ಲಿರೋಟಿಕ್ ಪ್ಲೇಕ್ ಅಂತ ಹೇಳ್ತೀವಿ. ಇದೇ ಮೇನ್ ರೀಸನ್. ಎಲ್ಲ ಜನ ಏನು ಹೇಳ್ತಾರೆ, ನಮಗೆ ಹಾರ್ಟ್ಗೆ ಸಮಸ್ಯೆ ಬಂದ ಕೂಡಲೇ ನಾವೇನು ಹೇಳ್ತೀವಿ, ನನಗೆ ಕೊಲೆಸ್ಟ್ರಾಲ್ ಹೈ ಇದೆ ಅದರಿಂದ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳ್ತಾರೆ. ಸೊ ಬಟ್ ಅದಲ್ಲ, ಮೇನ್ ರೀಸನ್ ಏನಿದೆ ಅದು ಬಿ ಪಿ ಕಾಯಿಲೆ ಇರ್ಬೋದು ಅಥವಾ ಒನ್ ಆಫ್ ದ ಮೇನ್ ರೀಸನ್ ಇಸ್ ಡಯಾಬಿಟಿಸ್. ನೀವೇ ಅಬ್ಸರ್ವ್ ಮಾಡಿ ನೋಡಿ, ಯಾರ್ಯಾರಿಗೆ ಕೊರೋನರಿ ಬ್ಲಾಕ್ ಇದೆ, ಹಾರ್ಟಲ್ಲಿ ಬ್ಲಾಕ್ ಇದೆ, ಅದರಲ್ಲಿ 90% ಜನರಿಗೂ ಕೂಡ ಈ ಸಕ್ಕರೆ ಕಾಯಿಲೆ ಸಮಸ್ಯೆ ಇದ್ದೇ ಇರುತ್ತೆ. ಸೊ ರಕ್ತದಲ್ಲಿ ಹೆಚ್ಚಿಗೆ ಗ್ಲೂಕೋಸ್ ಇದ್ದಾಗ ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿ ಅಲ್ಲೊಂದು ಸ್ಕಾರ್ ಫಾರ್ಮೇಷನ್ ಆಗುತ್ತೆ, ಅದಕ್ಕೆ ನಾವು ಪ್ಲೇಕ್ ಅಂತ ಹೇಳ್ತೀವಿ. ಇದಾದ್ಮೇಲೆ ಕೊಲೆಸ್ಟ್ರಾಲ್ದ ಕೆಲಸ ಸ್ಟಾರ್ಟ್. LDL ನಾವೇನು ಹೇಳ್ತೀವಲ್ಲ, ಕೆಟ್ಟ ಕೊಲೆಸ್ಟ್ರಾಲ್, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ಸ್, ಅದೇನು ಮಾಡುತ್ತೆ ಅಂದರೆ ಈ ಸ್ಕಾರ್ಗೆ ಅಟ್ಯಾಚ್ ಆಗಿ ಅಲ್ಲಿ ಇದು ಕೊಲೆಸ್ಟ್ರಾಲನ್ನು ಸಪ್ಲೈ ಮಾಡ್ತಾ ಇರ್ತದೆ. ಸೊ ನಿಧಾನಕ್ಕೆ ಆ ಸ್ಕಾರ್ ದೊಡ್ಡಾಗಿ ಒಂದು ಬ್ಲಾಕ್ ಆಗಿ ಡೆವಲಪ್ ಆಗುತ್ತೆ. ಈ ಬ್ಲಾಕ್ ಹಾರ್ಟಲ್ಲಾದರೆ ನಮ್ಗೆ ಏನಾಗ್ಬೋದು, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಒನ್ ಆಫ್ ದ ಮೇನ್ ಕಾಂಪ್ಲಿಕೇಶನ್, ಡಯಾಬಿಟಿಸ್ ಇದ್ದವರಲ್ಲಿ ಬರುವಂಥ ಒನ್ ಆಫ್ ದ ಮೇನ್ ಕಾಂಪ್ಲಿಕೇಶನ್ ಏನು ಅಂತ ಕೇಳಿದರೆ ಎಥೆರೋಸ್ಕ್ಲಿರೋಸಿಸ್. ಅದರಿಂದ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ನಾರ್ಮಲ್ ಮನುಷ್ಯನಿಗಿಂತ, ನಾರ್ಮಲ್ ಡಯಾಬಿಟಿಸ್ ಇಲ್ಲದೇ ಇರೋರಿಗಿಂತ ಎಷ್ಟೋ ಪಟ್ಟು ಜಾಸ್ತಿ ಡಯಾಬಿಟಿಸ್ ಇದ್ದವರಲ್ಲಿ ಹಾರ್ಟಿನ ಸಮಸ್ಯೆ ಬರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಶುಗರ್ನ ಕಂಟ್ರೋಲ್ ಮಾಡಲೇಬೇಕು. ಇದೇ ಅಥೆರೋಸ್ಕ್ಲಿರೋಸಿಸ್ ಇದೇ ಈ ಬ್ಲಾಕೇಜ್ ಬ್ರೈನಲ್ಲಾದರೆ ನಮಗೆ ಸ್ಟ್ರೋಕ್ ಬರುವಂಥ ಸಾಧ್ಯತೆ ಇದೆ. ಹೆಮಿಪ್ಲೇಜಿಯಾ, ಒಂದು ಸೈಡ್ ವೀಕ್ ಆಗುವಂಥ ಸಾಧ್ಯತೆ ಇದೆ. ಸ್ಟ್ರೋಕಿಗೆ ಇರುವಂಥ ಒನ್ ಆಫ್ ದ ಮೇನ್ ರೀಸನ್ ಕೂಡ ಡಯಾಬಿಟಿಸ್ ಮೆಲೈಟಿಸ್. ಅದೇ ಥರ ಹೈಪರ್ ಟೆನ್ಷನ್, ಬಿ ಪಿ ಕಾಯಿಲೆ ಏನಿದೆ, ಇದೆರಡು ಅಣ್ಣ ತಮ್ಮ ಇದ್ದಂಗೆ. ಸೊ ಒಂದು ಬಂದರೆ ಇನ್ನೊಂದು ಬರಲಿಕ್ಕೆ ಭಾಳ ಟೈಮ್ ಬೇಡ. ಸೊ ಹಾಗಾಗಿ ಡಯಾಬಿಟಿಸ್ ಇದ್ದವರಿಗೆ ಮೋಸ್ಟ್ ಕಾಮನ್ಲಿ ಈ ಬಿ ಪಿ ಕಾಯಿಲೆನೂ ಇರುತ್ತೆ, ಅಥವಾ ಬಿ ಪಿ ಕಾಯಿಲೆ ಇದ್ದವರಿಗೂ ಕೂಡ ಈ ಡಯಾಬಿಟಿಸ್ ಇರುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಬಟ್ ದೀಸ್ ಟು, ಈ ಎರಡು ಏನಿದೆ, ಇದೇ ಈ ಮೇನ್ ಕಾರಣ ಈ ಥರ ಕಾಂಪ್ಲಿಕೇಶನ್ಸ್ ಬರಲಿಕ್ಕೆ. ನೀವೇ ವಿಚಾರ ಮಾಡಿ, ನಮ್ಮ ಡಯಾಬಿಟಿಸ್ ಸರಿಯಾಗಿ ಕಂಟ್ರೋಲ್ ಮಾಡಿದರೆ ಅಥವಾ ನಮ್ಮ ಬಿ ಪಿಯನ್ನು ಕರೆಕ್ಟಾಗಿ ಕಂಟ್ರೋಲ್ ಮಾಡಿದರೆ ಈ ಸ್ಟ್ರೋಕ್, ಈ ಥರ ಪ್ರಾಬ್ಲಮ್ಸ್ ಬರೋದಿಲ್ಲ. ನೀವೇ ಅಬ್ಸರ್ವ್ ಮಾಡಿ ನೋಡಿ, ಒಂದ್ಸಲ ಸ್ಟ್ರೋಕ್ ಬಂದರೆ ನಮ್ಮ ಇಡೀ ಲೈಫ್ ಹಾಳಾಯ್ತಲ್ಲ, ನಮಗೆ ಸರಿಯಾಗಿ ನಡೆಯೋಕ್ಕಾಗುತ್ತಾ, ನಮಗೆ ಡಿಪೆಂಡೆನ್ಸಿ ಆಗುತ್ತೆ, ಬೇರೆಯವರ ಹೆಲ್ಪ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಸೊ ಈ ಥರ ಭಾಳಷ್ಟು ನಮಗೆ ಲೈಕ್ ಹೆಲ್ತಿ ಪ್ರಾಬ್ಲಮ್ಮು ಇರುತ್ತೆ, ಫಿನಾನ್ಷಿಯಲಿ ಪ್ರಾಬ್ಲಮ್ ಡೆವಲಪ್ ಆಗುತ್ತೆ, ಅದರೊಟ್ಟಿಗೆ ಇಮೋಷ್ನಲ್ ಪ್ರಾಬ್ಲಮ್, ನಮಗೆ ಕಂಪ್ಲೀಟ್ಲಿ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಅಂದ್ಕೊಂಡಾಗ ನಮಗೆ ತುಂಬ ಡಿಪ್ರೆಷನ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ನೆಕ್ಸ್ಟ್ ಅಂದರೆ ವೆರಿ ಕಾಮನ್ ಆ್ಯಂಡ್ ಫಸ್ಟ್ ಸ್ಟಾರ್ಟ್ ಆಗುವಂಥ ಡಯಾಬಿಟಿಕ್ ಕಾಂಪ್ಲಿಕೇಶನ್ ಯಾವುದು ಅಂತ ಕೇಳಿದರೆ ಡಯಾಬಿಟಿಕ್ ಸೆನ್ಸರಿ ನ್ಯೂರೋಪತಿ. ಅಂದರೆ ತುಂಬ ಜನ ಹೇಳ್ತಾರೆ, ಈವನ್ ಪ್ರೀ ಡಯಾಬಿಟಿಸ್ ಇದ್ದವರು ಕೂಡ ಹೇಳೋದೇನೋ, ನನಗೆ ಪಾದದಲ್ಲಿ ಉರಿ ಸ್ಟಾರ್ಟ್ ಆಗ್ತಾ ಇದೆ, ಪಾದದಲ್ಲಿ ಸಿವಿಯರ್ ಉರಿ ಆಗುತ್ತೆ, ನಿದ್ರೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಿದ್ರೆ ಮಾಡಲಿಕ್ಕೆ ಆಗಿಲ್ಲ ಅಂದರೆ ನೆಕ್ಸ್ಟ್ ಡೇ ನೋಡುವಾಗ ಬ್ಲಡ್ ಶುಗರ್ ಇನ್ನೂ ಜಾಸ್ತಿ ಆಗಿರುತ್ತೆ, ಅವರದ್ದು ಉರಿ ಮತ್ತೂ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಇದಕ್ಕೆ ನಾವು ಸೆನ್ಸರಿ ನ್ಯೂರೋಪತಿ ಅಂತ ಹೇಳ್ತೀವಿ. ಪ್ರತಿ ನರಗಳಿಗೂ ಕೂಡ, ಪ್ರತಿ ನಮ್ಮ ನರ್ವ್ಸ್ ಏನಿದೆ ಅದಕ್ಕೆಲ್ಲ ರಕ್ತ ಸರಿಯಾಗಿ ಹೋದ್ರೆ ಮಾತ್ರ ಅದಕ್ಕೆ ಬೇಕಾಗಿರೋಷ್ಟು ಆಕ್ಸಿಜನ್ ಮತ್ತು ಎಲ್ಲ ನ್ಯೂಟ್ರಿಯೆಂಟ್ಸು ಸಿಗುತ್ತೆ. ಸೊ ನಾನು ಫಸ್ಟ್ ಹೇಳಿದ್ದೇನೆ, ಈ ಡಯಾಬಿಟಿಸ್ ಇದ್ದವರಿಗೆ ಈ ರಕ್ತನಾಳಗಳಲ್ಲಿ ಪ್ರಾಬ್ಲಮ್ ಆಗೋದರಿಂದ ನಮ್ಮ ಕಾಲಿಗೆ ಇರುವಂಥ ರಕ್ತ ಸಂಚಾರ ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ಮೇನ್ಲಿ ಈ ಸಿಂಪ್ಟಮ್ಸ್ ಫಸ್ಟ್ ಡೆವಲಪ್ ಆಗೋದೇ ಕಾಲುಗಳಲ್ಲಿ. ನೀವು ನೋಡಿ, ತುಂಬ ಡಯಾಬಿಟಿಕ್ ಪೇಷಂಟ್ಸ್ ನಮ್ಮಲ್ಲಿ ಬರ್ತಾರೆ, ಪಾದ ಉರಿ. ನಾವು ಅವರ ಕಾಲು ನೋಡುವಾಗಲೇ ನಮಗೆ ಗೊತ್ತಾಗುತ್ತೆ ಅದಕ್ಕೆ ರಕ್ತ ಸಂಚಾರ ಕಡಿಮೆ ಆಗಿದೆ. ನಮ್ಮ ಮೀನಕಂಡ ತನಕ ಒಂದು ಕಲರ್ ಇರುತ್ತೆ, ಅದರಿಂದ ಕೆಳಗೆ ನೋಡಿದ್ರೆ ತುಂಬ ಕಪ್ಪಾಗಿರುತ್ತೆ ಕಾಲು. ಸೊ ಅದರ ಅರ್ಥ ಏನು, ಅಲ್ಲಿ ಇರುವಂಥ ರಕ್ತ ಸಂಚಾರ ತುಂಬ ಕಡಿಮೆ ಆಗಿದೆ. ಸೊ ಹಾಗಾಗಿ ಅಲ್ಲಿಗೆ ಪೌಷ್ಟಿಕಾಂಶಗಳು ಮತ್ತು ಆಕ್ಸಿಜನ್ ನರಗಳಿಗೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಡಯಾಬಿಟಿಕ್ ನ್ಯೂರೋಪತಿ ಅಂತ ಕಾಯಿಲೆ ಡೆವಲಪ್ ಆಗಿದೆ. ಇನ್ನೂ ಅದನ್ನು ಇಗ್ನೋರ್ ಮಾಡಿ ಅವರು ಬಾಕಿ ಇರುವಂಥ ಕೆಲಸ ಮಾಡಿ ಸರಿಯಾಗಿ ಫುಡ್ ತಗೊಂಡು, ಆಲ್ಕೋಹಾಲ್ ತಗೊಂಡು ಅಥವಾ ಅಡಿಕ್ಷನ್ಸ್ ಇದ್ರೆ ಅದೆಲ್ಲ ಅದೇ ಥರ ಕಂಟಿನ್ಯೂ ಮಾಡಿದರೆ ಏನಾಗುತ್ತೆ, ಅಲ್ಲಿ ಇರುವಂಥ ಜೀವಕೋಶಗಳಿಗೆ ಇರುವಂಥ ರಕ್ತ ಸಂಚಾರ ಇನ್ನೂ ಕಡಿಮೆ ಆಗಿ ಅಲ್ಲಿ ಗ್ಯಾಂಗ್ರೀನ್ ಡೆವಲಪ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಎಷ್ಟೋ ಪೇಷಂಟ್ಸಲ್ಲಿ ನೀವು ನೋಡ್ತೀರಿ, ಯಾರು ತುಂಬ ಲೈಕ್ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇದೆಯೋ, ಯಾರು ಚೆನ್ನಾಗಿ ಕಂಟ್ರೋಲ್ ಮಾಡಲ್ಲೋ ಅವರಿಗೆ ಕಾಲು ಕಟ್ ಮಾಡಿ, ಅಂದರೆ ಆಂಪ್ಯುಟೇಷನ್ ಅಂತ ಹೇಳ್ತೀವಿ, ಇದು ಮಾಡುವಂಥ ಸ್ಟೇಜಲ್ಲಿ ಕೂಡ ಹೋಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಿಮ್ಮ ಕಾಲುಗಳಲ್ಲಿ ಕಲರ್ ಡಿಫ್ರೆನ್ಸ್ ಇದ್ದರೆ, ಡಯಾಬಿಟಿಕ್ ಫುಡ್ ಕೇರ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್. ಪ್ರತಿ ಡಯಾಬಿಟಿಕ್ ಪೇಷಂಟ್ಸ್ ಕೂಡ ಅವರ ಕಾಲನ್ನು ಪ್ರತಿ ದಿವಸ ಅಬ್ಸರ್ವ್ ಮಾಡಲೇಬೇಕು. ಕಾಲುಗಳ ಮಧ್ಯದಲ್ಲಿ ಏನಾದರೂ ಫಂಗಲ್ ಇನ್ಫೆಕ್ಷನ್ ಇದೆಯಾ, ಅಲ್ವಾ ಕಾಲುಗಳಲ್ಲೆಲ್ಲಾದರೂ ಕಲರ್ ಡಿಫರೆನ್ಸ್ ಬರ್ತಾ ಇದೆಯಾ, ಅಥವಾ ಪಾದದಲ್ಲೆಲ್ಲಾದರೂ ನೋವು ಡೆವಲಪ್ ಆಗ್ತಾ ಇದೆಯಾ, ಏನಾದರೂ ಇನ್ಫೆಕ್ಷನ್ ಆಗ್ತಾ ಇದೆಯಾ, ಅಬ್ಸರ್ವ್ ಮಾಡ್ತಾನೇ ಇರಬೇಕು. ಸೊ ಈ ಕಾಲುಗಳಿಗಿರುವಂಥ ರಕ್ತ ಸಂಚಾರ ಕಡಿಮೆ ಆಗೋದ್ರಿಂದ ಡಯಾಬಿಟಿಕ್ ನ್ಯೂರೋಪತಿ ಬರ್ಬೋದು. ಅದು ಕಾಲಿಗಷ್ಟೇ ಅಲ್ಲ, ಎಲ್ಲ ಕಡೆ ನಮ್ಮ ಬಾಡಿಯಲ್ಲಿರುವಂಥ ಪ್ರತಿಯೊಂದು ನರಗಳಿಗೂ ಕೂಡ ವೀಕ್ನೆಸ್ ಬರುವಂಥ ಸಾಧ್ಯತೆ ಇದೆ. ತುಂಬ ಡಯಾಬಿಟಿಕ್ ಪೇಷಂಟ್ಸ್ ಹೇಳುವಂಥ ಮತ್ತೊಂದು ಕಂಪ್ಲೇಂಟ್ ಏನು, ನನಗೆ ಸೆಕ್ಷುವಲ್ ವೀಕ್ನೆಸ್ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕೂ ಕೂಡ ದಿಸ್ ಇಸ್ ಒನ್ ಆಫ್ ದ ಮೇನ್ ರೀಸನ್. ರಕ್ತ ಸಪ್ಲೈಯಲ್ಲಿ ಅಂದರೆ ಬ್ಲಡ್ ಸರ್ಕ್ಯುಲೇಷನಲ್ಲಿ ಬರುವಂಥ ಸಮಸ್ಯೆ, ಅದರೊಟ್ಟಿಗೆ ನರಗಳದ್ದು ವೀಕ್ನೆಸ್ಸಿಂದಾನೆ ಈವನ್ ಸೆಕ್ಷುವಲ್ ಪ್ರಾಬ್ಲಮ್ಸ್ ಕೂಡ ಡೆವಲಪ್ ಆಗುತ್ತೆ. ಸೊ ನಾವೇನು ಮಾಡಬೇಕು, ನಮ್ಮ ಬ್ಲಡ್ ಶುಗರ್ನ ಕರೆಕ್ಟಾಗಿ ನಾರ್ಮಲ್ ಆಗಿ ಇಟ್ಕೋಬೇಕು. ಆ್ಯಂಡ್ ಫಿಸಿಕಲ್ ಆಕ್ಟಿವಿಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ. ನಾವು ರೆಗ್ಯುಲರ್ ಆಗಿ
ಒಂದು ಎಕ್ಸಸೈಸ್ ಮಾಡಿದಾಗ ನಮ್ಮ ಎಲ್ಲ ಭಾಗಕ್ಕೂ, ಬಾಡಿದ ಎಲ್ಲ ಭಾಗಕ್ಕೂ ಸರಿಯಾಗಿ ರಕ್ತ ಸಂಚಾರ ಆಗುತ್ತೆ, ನಮ್ಮ ಬ್ರೀತಿಂಗ್ ಡೀಪ್ ಆಗುತ್ತೆ, ನಮ್ಮ ಆಕ್ಸಿಜನೇಷನ್ ಇಂಪ್ರೂವ್ ಆಗುತ್ತೆ, ನಮ್ಮ ಕಾಂಪ್ಲಿಕೇಶನ್ಸ್ ಬರುವಂಥ ಸಾಧ್ಯತೆ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ. ಇನ್ನು ನೆಕ್ಸ್ಟ್ ಕಾಂಪ್ಲಿಕೇಶನ್ ವೆರಿ ಕಾಮನ್ ಅಂದರೆ ಡಯಾಬಿಟಿಕ್ ರೆಟಿನೋಪತಿ. ನಮ್ಮ ರೆಟಿನ ಏನಿದೆ, ಕಣ್ಣೊಳಗಿರುವಂಥ ರೆಟಿನ ಏನಿದೆ ಅದಕ್ಕೆ ಸರ್ಕ್ಯುಲೇಷನ್ ಕಡಿಮೆ ಆದಾಗ ಅಥವಾ ನಮ್ಮ ದೃಷ್ಟಿ ಸರಿಯಾಗಿರಲಿಕ್ಕೆ ಬೇಕಾಗಿರುವ ನರಗಳದ್ದು ವೀಕ್ನೆಸ್ ಇಂದ ನಮಗೆ ವಿಷನ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಇದೆ. ಅದು ಕೂಡ ಒನ್ ಆಫ್ ದ ಮೇನ್ ಕಾಂಪ್ಲಿಕೇಶನ್ ಆಫ್ ಈ ಡಯಾಬಿಟಿಸ್ ಮೆಲೈಟಿಸ್. ಆ್ಯಂಡ್ ಅದರೊಟ್ಟಿಗೆ ನಿಮಗೆಲ್ಲ ಹೆದರಿಕೆ ಇರುವಂಥ ಒಂದು ಕಾಂಪ್ಲಿಕೇಶನ್ ಅಂದರೆ ಡಯಾಬಿಟಿಕ್ ನೆಫ್ರೋಪತಿ, ಕಿಡ್ನಿ ಫೇಲ್ಯೂರ್. ಎಷ್ಟೋ ಜನ ನಾವು ಏನು ಮಾಡ್ತೀವಿ, ಡಯಾಬಿಟಿಸ್ ಇದ್ದರೆ ಅವ್ರು ಏನು ಮಾಡ್ತಾರೆ, ಅವರ ಬ್ಲಡ್ ಟೆಸ್ಟ್ ಮಾಡ್ತಾ ಇರ್ತಾರೆ, ಯೂರಿಯಾ ಮತ್ತು ಕ್ರಿಯಾಟಿನ್ ಏನಿದೆ ಅದು ನೋಡ್ತಾ ಇರ್ತಾರೆ. ಬಟ್ ಫಸ್ಟ್ ನಾವು ನೋಡಬೇಕಾಗಿದ್ದು ನಮ್ಮ ಮೂತ್ರದಲ್ಲಿ ಪ್ರೋಟೀನ್ ಹೋಗ್ತಾ ಇದೆಯಾ, ಮೂತ್ರದಲ್ಲಿ ಆಲ್ಬುಮಿನ್ ಹೋಗ್ತಾ ಇದೆಯಾ ಅಂತ ನಾವು ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು. ಮೂತ್ರದಲ್ಲಿ ಪ್ರೋಟೀನ್ ಹೋಗ್ತಾ ಇದ್ರೆ ಅದರ ಅರ್ಥ ಯುವರ್ ಕಿಡ್ನೀಸ್ ಆರ್ ಎಟ್ ರಿಸ್ಕ್ ಅಂತ. ಬಟ್ ಈ ಕಾಂಪ್ಲಿಕೇಶನ್ಸ್ ಎಲ್ಲ ನೀವು ವೆರಿ ಸಿಂಪಲ್ ಟ್ರಿಕ್ಕಿಂದ ಪ್ರಿವೆಂಟ್ ಮಾಡ್ಬೋದು. ಏನು ಮಾಡಬೇಕು, ನಮ್ಮ ಬ್ಲಡ್ ಶುಗರ್ನ ನಾವು ಕರೆಕ್ಟಾಗಿ ಕಂಟ್ರೋಲ್ ಮಾಡಬೇಕು, ಒಳ್ಳೆ ಆಹಾರ ಕ್ರಮವನ್ನು ಫಾಲೋ ಮಾಡಬೇಕು. ನಾನು ಈಗಾಗಲೇ ಡಯಾಬಿಟಿಸ್ ಇದ್ದವರು ಯಾವ ಥರ ಆಹಾರ ಕ್ರಮ ಫಾಲೋ ಮಾಡಬೇಕು ಅಂತ ವಿಡಿಯೋ ಮಾಡಿದ್ದೇನೆ, ಅದರ ಡಿಸ್ಕ್ರಿಪ್ಷನ್ ಬೇಕಾದ್ರೆ ಕೊಡ್ತೇನೆ, ನೀವು ಅದು ಮಾಡ್ಬೋದು. ಆ್ಯಂಡ್ ಆ ಡಯಟ್ ಫಾಲೋ ಮಾಡಿದಾಗ ಅರೌಂಡ್ 60 to 70% ಜನರಲ್ಲಿ ಕೂಡ ಈ ಡಯಾಬಿಟಿಸ್ ಏನಿದೆ ಅದು ಬ್ಲಡ್ ಶುಗರ್ ಏನಿದೆ ಅದು ಕರೆಕ್ಟಾಗಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಈವನ್ ಇನಿಷಿಯಲಿ ಸ್ಟಾರ್ಟ್ ಆಗಿದ್ದು ಡಯಾಬಿಟಿಸ್ ಆದರೆ ಮೇ ಬಿ ಒಂದು 3-4 or 5 ಇಯರ್ಸಿಂದ ಅಷ್ಟೇ ನನಗೆ ಡಯಾಬಿಟಿಸ್ ಇದೆ ಆ್ಯಂಡ್ ದ ಪೇಷಂಟ್ ಈಸ್ ವೆರಿ ಯಂಗ್, ಮೇ ಬಿ ಒಂದು ಲೆಸ್ ದ್ಯಾನ್ 60 ಇಯರ್ಸ್ ಇದ್ದರೆ ಅವರಿಗೆ ಈವನ್ ಡಯಾಬಿಟಿಕ್ ರಿವರ್ಸಲ್ ಕೂಡ ಅವರು ಟ್ರೈ ಮಾಡ್ಬೋದು. ಬಟ್ ಅದಕ್ಕೆ ಒಳ್ಳೆ ವಿಲ್ ಪವರ್ ಬೇಕು, ಚೆನ್ನಾಗಿ ಸ್ಟ್ರಾಂಗ್ ಆಗಿ ಆ ಡಯಟ್ ಏನಿದೆ ಅದನ್ನು ಸ್ಟ್ರಿಕ್ಟ್ಲಿ ಅಟ್ಲೀಸ್ಟ್ ಒಂದು 3 to 4 months ಆದರೂ ಅವರು ಫಾಲೋ ಮಾಡಿದರೆ ಮಾತ್ರ ಡಯಾಬಿಟಿಕ್ ರಿವರ್ಸಲ್ ಏನಿದೆ ಅದು ಸಾಧ್ಯ. ಸೊ ಡಯಾಬಿಟಿಕ್ ನೆಫ್ರೋಪತಿ ಬರಲಿಕ್ಕಿರೋ ಒಂದು ಮೇನ್ ರೀಸನ್ ಏನು, ಕಿಡ್ನೀಸ್ದು ಬೇಸಿಕ್ ಯೂನಿಟ್ ಏನಿದೆ ನಾವು ಅದಕ್ಕೆ ನೆಫ್ರಾನ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕಿರುವಂಥ ರಕ್ತ ಸಂಚಾರ ಕಡಿಮೆ ಆದಾಗ ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಕಿಡ್ನಿಯಲ್ಲಿ ಇರುವಂಥ ಕೋಶಗಳು ಸತ್ತು ಹೋಗುತ್ತೆ. ಸೊ ಹಾಗಾಗಿ ನಮಗೆ ಡಯಾಬಿಟಿಕ್ ನೆಫ್ರೋಪತಿ ಆಗುತ್ತೆ. ಬಟ್ ನೀವು ಕ್ರಿಯಾಟಿನ್ ಲೆವೆಲ್ಸ್ ಅಷ್ಟೇ ನೋಡಿ, ಕ್ರಿಯಾಟಿನ್ ನಾರ್ಮಲೇ ಇದೆ ಈಗ ನನಗೆ ಏನು ತೊಂದರೆ ಇಲ್ಲ ಅಂತ ಅನ್ಕೋಬೇಡಿ. ಬಿಕಾಸ್ ಕ್ರಿಯಾಟಿನ್ ಲೆವೆಲ್ ಹೆಚ್ಚಾಗಲಿಕ್ಕೆ ಅದು ಟೈಮ್ ತಗೊಳ್ಳುತ್ತೆ. ಬೈ ದ ಟೈಮ್ ಕಿಡ್ನಿದು ಮೋಸ್ಟ್ ಆಫ್ ದ ಪೋರ್ಷನ್ ಅಂದರೆ ಒಂದು 60% ಹಾಳಾದ ಮೇಲೆ ಮಾತ್ರ ನಿಮ್ಮ ಕ್ರಿಯಾಟಿನ್ ಲೆವೆಲ್ಸ್ ಏನಿದೆ ಅದು ಶೂಟ್ ಆಗುತ್ತೆ. ಸೊ ಇನಿಷಿಯಲಿ ಮೂತ್ರ ತಪಾಸಣೆ ಮಾಡಿ ನಮಗೆ ಏನಾದರೂ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಇದೆಯಾ ಅಂತ ನಾವು ಕನ್ಫರ್ಮ್ ಮಾಡಲೇಬೇಕು. ಸೊ ಈಗ ಈ ಥರ ಕಾಂಪ್ಲಿಕೇಶನ್ಸ್ ಬರಬಾರ್ದು, ಅದನ್ನು ಹೇಗೆ ತಡೆಗಟ್ಟೋದು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮ್ಮ ಏನು ಮಾಡಬೇಕು, ಶುಗರನ್ನು ನೀವು ಕರೆಕ್ಟಾಗಿ ಕಂಟ್ರೋಲ್ ಮಾಡಲೇಬೇಕು. ಅದು ಎಕ್ಸಸೈಸ್ ಇರ್ಬೋದು ಅಥವಾ ಮೆಡಿಸಿನ್ಸ್ ಇರ್ಬೋದು ಅಥವಾ ಇನ್ಸುಲಿನ್ ಇರ್ಬೋದು ಅಥವಾ ಲೈಕ್ ಡಯಟ್ ಇರ್ಬೋದು, ಇದೆಲ್ಲ ಫಾಲೋ ಮಾಡಿ. ಏನು ಸಿಸ್ಟಮಲ್ಲಿ ಬೇಕಾದ್ರೂ ನೀವು ಫಾಲೋ ಮಾಡಿ. ಬಟ್ ನಿಮ್ಮ ಶುಗರ್ ಲೆವೆಲ್ ಏನಿದೆ ಅದು ಯಾವತ್ತೂ 160 ದಾಟಿ ಹೋಗಬಾರ್ದು, ಅದರೊಳಗೆ ಕಂಟ್ರೋಲಲ್ಲಿ ನಾವು ಇಟ್ಕೊಳ್ಳೇಬೇಕು. ಇನ್ನು ನೆಕ್ಸ್ಟ್ ಏನಂದರೆ ನಮಗೆ ಈ ಥರ ಕಾಂಪ್ಲಿಕೇಶನ್ಸನ್ನು ಪ್ರಿವೆಂಟ್ ಮಾಡಲಿಕ್ಕೆ ಬೇಕಾಗಿರುವಂಥ ಒಳ್ಳೆ ಲೈಕ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಅಥವಾ ಕೆಲವು ಮೆಡಿಸಿನ್ಸ್ ಇದೆ, ಅದನ್ನು ನಾವು ರೆಗ್ಯುಲರ್ಲಿ ಕನ್ಸ್ಯೂಮ್ ಮಾಡೋದು ಕೂಡ ತುಂಬ ಒಳ್ಳೆಯದು. ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಯಾವುದು ಅಂತ ಕೇಳಿದರೆ ಗ್ಲೂಟಾಥಯೋನ್. ನಿಮಗೆಲ್ಲ ಗೊತ್ತು, ಗ್ಲೂಟಾಥಯೋನ್ ಇಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್. ನಮ್ಮ ಬಾಡಿಯಲ್ಲಿ ಆಗುವಂಥ ಆಕ್ಸಿಡೇಷನ್ದು 90% ಕಂಟ್ರೋಲ್ ಮಾಡೋದು ಗ್ಲೂಟಾಥಯೋನ್. ಸೊ ಈ ಗ್ಲೂಟಾಥಯೋನ್ ಮೇನ್ಲಿ ಪ್ರೊಡ್ಯೂಸ್ ಆಗೋದು ನಮ್ಮ ಲಿವರಲ್ಲಿ. ಬಟ್ ಈ ಡಯಾಬಿಟಿಸ್ ಇದ್ದವರೆಲ್ಲ ನಾವು ನೋಡುವಾಗ ಮೋಸ್ಟ್ ಆಫ್ ದಮ್ ಇಲ್ಲ ಫ್ಯಾಟಿ ಲಿವರ್. ಸೊ ಗ್ಲೂಟಾಥಯೋನ್ ಪ್ರೊಡಕ್ಷನ್ ಏನಿದೆ ಅದು ಕಡಿಮೆ ಇರುತ್ತೆ. ಸೊ ಹಾಗಾಗಿ ಬೇಕಾದ್ರೆ ಗ್ಲೂಟಾಥಯೋನ್ ಸಪ್ಲಿಮೆಂಟ್ ತಗೊಳ್ಳೋದು ಕೂಡ ಈ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಅನ್ನು ಪ್ರಿವೆಂಟ್ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಮೆಥಡ್ ಇರ್ಬೋದು. ಎರಡನೇದು ಕರ್ಕ್ಯೂಮಿನ್ ಅಂದರೆ ಟರ್ಮರಿಕ್ ಎಕ್ಸ್ಟ್ರಾಕ್ಟ್. ನಾವು ಅರಿಶಿಣ ಏನಿದೆ ಅದರ ಎಕ್ಸ್ಟ್ರಾಕ್ಟನ್ನು ನಾವು ಏನು ಮಾಡಬೇಕು, ಡೈಲಿ ಒಂದು ಅಟ್ಲೀಸ್ಟ್ ಒಂದು 500 milligrams ನೀವು ತಗೊಂಡ್ರೆ ಸಾಕಾಗುತ್ತೆ. 500 mg ಕರ್ಕ್ಯೂಮಿನ್ ಕ್ಯಾಪ್ಸೂಲ್ಸನ್ನು ಅಥವಾ ಲೈಕ್ ನೀವು ಟರ್ಮರಿಕ್ ಡೈರೆಕ್ಟ್ಲಿ ಕೂಡ ತಗೋಬೋದು. ಬಟ್ ಅದರಲ್ಲಿ 500 milligrams ಸಿಗಲಿಕ್ಕೆ ತುಂಬ ಕಷ್ಟ. ಸೊ ಬಟ್ ಏನಾದರೂ ಸಪ್ಲಿಮೆಂಟ್ಸ್ ಬೇಕಾದ್ರೆ ನೀವು ತಗೊಂಡು 500 milligrams ಕರ್ಕ್ಯೂಮಿನ್ ನೀವು ಡೈಲಿ ತಗೊಂಡ್ರೆ ಏನಾಗುತ್ತೆ, ಅದು ಕೂಡ ನಮಗೆ ಆಗುವಂಥ ಆಕ್ಸಿಡೇಟಿವ್ ಡ್ಯಾಮೇಜ್ ಏನಿದೆ, ಶುಗರ್ ಹೆಚ್ಚಿಗೆ ಇದ್ದಿದ್ದಕ್ಕೆ ಬರುವಂಥ ಆಕ್ಸಿಡೇಟಿವ್ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಿ ನಮಗೆ ಅಂದರೆ ಕಾಂಪ್ಲಿಕೇಶನ್ಸ್ ಬರೋದನ್ನು ತಡೆಗಟ್ಟಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಇದರ ಅರ್ಥ ನೀವು ನಿಮ್ಮ ಡಯಾಬಿಟಿಸ್, ನಿಮ್ಮ ಶುಗರ್ ಲೆವೆಲ್ 300-400 ಇದೆ, ನೀವು ಡೈಲಿ ಸಪ್ಲಿಮೆಂಟ್ ತಗೊಂಡ್ರೆ ನಿಮ್ಮ ಸಮಸ್ಯೆ ಎಲ್ಲ ದೂರ ಆಗುತ್ತೆ ಅಂತಲ್ಲ. ಶುಗರ್ನ ಕಂಟ್ರೋಲ್ ಮಾಡಬೇಕು, ಅದರೊಟ್ಟಿಗೆ ಸಪ್ಲಿಮೆಂಟ್ ತಗೊಂಡ್ರೆ ನಮಗೆ ಬರುವಂಥ ಕಾಂಪ್ಲಿಕೇಶನ್ಸನ್ನು ನಾವು ಕಡಿಮೆ ಮಾಡ್ಬೋದು. ಇನ್ನು ನೆಕ್ಸ್ಟ್ ಇಸ್ ಒಮೆಗಾ-3 ಫ್ಯಾಟಿ ಆಸಿಡ್. ನಮಗೆಲ್ಲ ಗೊತ್ತು, ನಮ್ಮ ಹಾರ್ಟ್ ಹೆಲ್ತ್ ಚೆನ್ನಾಗಿರಬೇಕು, ಬ್ರೈನ್ ಹೆಲ್ತ್ ಚೆನ್ನಾಗಿರಬೇಕು, ರಕ್ತನಾಳಗಳ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಒಮೆಗಾ-3 ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ನೀವು ಒಮೆಗಾ-3 ಫ್ಯಾಟಿ ಆಸಿಡ್ ಸಪ್ಲಿಮೆಂಟ್ಗಳನ್ನು ಕೂಡ ನಾವೇನು ಮಾಡ್ಬೋದು, ರೆಗ್ಯುಲರ್ಲಿ ತಗೋಬೋದು. ಇದರೊಟ್ಟಿಗೆ ಒಳ್ಳೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಮ್ಯಾಕ್ಸಿಮಮ್ ನಾವೇನು ಮಾಡಬೇಕು, ಸೊಪ್ಪುಗಳನ್ನು ಬಳಸಬೇಕು. ನಿಮ್ಮ ಆಹಾರದಲ್ಲಿ ಪ್ರತಿ ದಿವಸ ಒಂದು ಸೊಪ್ಪಿನ ಪಲ್ಯ ಒಳ್ಳೆ ಕ್ವಾಂಟಿಟಿಯಲ್ಲಿ ನಾವು ತಗೋಬೇಕು. ಅದು ತಗೊಂಡಾಗ ಏನಾಗುತ್ತೆ, ಅದರಲ್ಲಿ ನಮಗೆ ಬೇಕಾಗಿರುವಂಥ ಮ್ಯಾಕ್ಸಿಮಮ್ ಎಲ್ಲ ನ್ಯೂಟ್ರಿಯೆಂಟ್ಸು ಅದರಲ್ಲೇ ಸಿಗುತ್ತೆ. ಮೆಗ್ನೀಷಿಯಮ್ ಇರ್ಬೋದು, ವಿಟಮಿನ್ಸ್ ಇರ್ಬೋದು, ಎಲ್ಲ ಮಿನರಲ್ಸ್ ಇರ್ಬೋದು, ಇದೆಲ್ಲ ಇಟ್ ಈಸ್ ವೆರಿ ರಿಚ್ ಇನ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್. ಸೊ ಅದು ರೆಗ್ಯುಲರ್ಲಿ ತಗೊಳ್ಳೋದು ಕೂಡ ನಮಗೆ ಈ ಕಾಂಪ್ಲಿಕೇಶನ್ಸನ್ನು ಪ್ರಿವೆಂಟ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಆ್ಯಂಡ್ ನಮ್ಮ ಆರೋಗ್ಯಕ್ಕೆ, ನಮ್ಮ ಬಾಡಿ ಮೇಂಟೈನ್ ಆಗಬೇಕು ಅಂದರೆ ನಮ್ಮ ಆಹಾರದಲ್ಲಿ ಚೆನ್ನಾಗಿ ಫ್ಯಾಟ್ ಇರಬೇಕು, ಚೆನ್ನಾಗಿ ಪ್ರೋಟೀನ್ ಇರಬೇಕು. ಸೊ ಫ್ಯಾಟ್ ಆ್ಯಂಡ್ ಪ್ರೋಟೀನ್ ಇರುವಂಥ ಆಹಾರಗಳನ್ನು ನಾವು ಹೆಚ್ಚಿಗೆ ಸೇವಿಸಬೇಕು. ಕಾರ್ಬೋಹೈಡ್ರೇಟ್ ಧಾನ್ಯಗಳು ಬೇಕು, ನಮಗೆ ಎನರ್ಜಿ ಸಲುವಾಗಿ ಅಷ್ಟೇ ಬೇಕು. ಬಟ್ ಫ್ಯಾಟ್ ಮತ್ತು ಪ್ರೋಟೀನ್ ಹೆಚ್ಚಿಗೆ ಇರುವಂಥ ಆಹಾರಗಳನ್ನು ನೀವು ತಗೊಂಡ್ರೆ ಏನಾಗುತ್ತೆ, ನಮ್ಮ ನರಗಳ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸೊ ತುಪ್ಪ ರೆಗ್ಯುಲರ್ಲಿ ನೀವು 1 ಚಮಚ ತುಪ್ಪ ತಗೋಬೋದು.
ಅದರ ಅರ್ಥ ತುಂಬ ಫ್ಯಾಟ್ ಇರುವಂಥದ್ದು ತಿನ್ನಬೇಕು ಅಂತಲ್ಲ. ಡೈಲಿ ನಿಮ್ಮ ಕನ್ಸಂಪ್ಷನ್ ಏನಿದೆ ಒಂದು 2 to 3 ಸ್ಪೂನ್ಸ್ ಆಫ್ ಲೈಕ್ ಫ್ಯಾಟ್ ಅದು ನೀವು ರೆಗ್ಯುಲರ್ಲಿ ತಗೋಬೋದು. ಮೇ ಬಿ ಒಂದು 10 ರಿಂದ 15 ಗ್ರಾಮ್ ಫ್ಯಾಟ್, ಅದಕ್ಕಿಂತ ಹೆಚ್ಚಿಗೆ ತಗೋಬೇಕು ಅಂತ ಇಲ್ಲ. ಆ್ಯಂಡ್ ಪ್ರೋಟೀನ್ ಇರುವಂಥ ಆಹಾರ ಕೂಡ ನಾವೇನು ಮಾಡಬೇಕು, ಚೆನ್ನಾಗಿ ತಗೊಂಡು ಚೆನ್ನಾಗಿ ಎಕ್ಸಸೈಸ್ ಮಾಡಿದರೆ ನಿಮ್ಮ ಮಸಿಲ್ ಡೆವಲಪ್ ಆಗುತ್ತೆ. ಮಸಿಲ್ಸ್ ಡೆವಲಪ್ ಆದರೆ ಏನಾಗುತ್ತೆ, ಮಸಿಲ್ಸ್ ಆರ್ ಲೈಕ್ ವರ್ಕರ್ಸ್. ಸೊ ಮಸಿಲ್ಸ್ ಜಾಸ್ತಿ ಇದ್ದರೆ ನಿಮ್ಮ ರಕ್ತದಲ್ಲಿ ಹೆಚ್ಚಿಗೆ ಇರುವಂಥ ಗ್ಲೂಕೋಸ್ ಏನಿದೆ ಅದು ಮಸಿಲ್ ಒಳಗೆ ಹೋದರೆ ಏನಾಗುತ್ತೆ, ಅದು ಬರ್ನ್ ಆಗಿ ಎನರ್ಜಿ ಆಯಿತು. ಬಟ್ ಆ ರಕ್ತದಲ್ಲಿ ಇರುವಂಥ ಗ್ಲೂಕೋಸ್ ನಿಮ್ಮ ಫ್ಯಾಟ್ಸಲ್ಲಿ ಒಳಗೆ ಹೋದರೆ ಏನಾಗುತ್ತೆ, ಅದು ಅಲ್ಲಿ ಸ್ಟಾಕ್ ಅಷ್ಟೇ ಆಗುತ್ತೆ. ಸೊ ನಮಗೇನು ಮಾಡಬೇಕು, ನಮ್ಮ ರಕ್ತದಲ್ಲಿರುವಂಥ ಗ್ಲೂಕೋಸ್ ಖರ್ಚಾಗಬೇಕು ಅಂದರೆ ಏನಾಗಬೇಕು, ಅದು ಮಸಿಲ್ ಒಳಗೆ ಹೋಗಬೇಕು. ಬಟ್ ಅದಕ್ಕಿರುವಂಥ ಮಸಿಲ್ಸ್ ಇಲ್ಲ. ಸೊ ಲೇಡೀಸಲ್ಲಿ ನಾವು ಎಸ್ಪೆಷಲಿ ನೋಡಿದ್ರೆ ನೋಡಲಿಕ್ಕೆ ದಪ್ಪಗಿರ್ತಾರೆ, ಬಟ್ ಮಸಿಲ್ ಬಲ್ಕ್ ಏನಿದೆ ಅದು ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಶುಗರ್ ಕಂಟ್ರೋಲ್ ಮಾಡೋದು ಕೂಡ ತುಂಬ ಕಷ್ಟ. ನಿಮ್ಮ ಮಸಿಲ್ ಬಲ್ಕ್ ಎಷ್ಟು ಜಾಸ್ತಿ ಇದೆಯೋ ಅಷ್ಟು ನಿಮಗೆ ಚೆನ್ನಾಗಿ ತಿನ್ಲಿಕ್ಕಾಗುತ್ತೆ. ತಿಂದರೂ ಕೂಡ ನಿಮ್ಮ ಶುಗರ್ ಹೆಚ್ಚಾಗಲ್ಲ. ಇನ್ನು ನ್ಯಾಚುರಲಿ ಇರುವಂಥ ಭಾಳಷ್ಟು ಹರ್ಬ್ಸ್ ಇದೆ. ಮೆಂತೆ ಒನ್ ಆಫ್ ದ ಬೆಸ್ಟ್. ನಮ್ಮ ಕಿಡ್ನಿ ಕಾಂಪ್ಲಿಕೇಶನ್ಸ್ ಪ್ರಿವೆಂಟ್ ಮಾಡಲಿಕ್ಕೂ ಮೆಂತೆ ತುಂಬ ಒಳ್ಳೆಯದು. ಆ್ಯಂಡ್ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಮೆಂತೆ ತುಂಬ ಒಳ್ಳೆಯದು. ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಮೇಥಿ ಈಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಸೊ ಬಟ್ ಇದೇ ಥರ ಭಾಳಷ್ಟು ಹರ್ಬ್ಸ್ ಇದೆ. ಅಶ್ವಗಂಧ ಇರ್ಬೋದು, ಮೇಥಿ ಇರ್ಬೋದು. ಸೊ ಪ್ರತಿಯೊಂದು ಹರ್ಬ್ಸ್ ಏನಿದೆ ಅಥವಾ ಗಿಡಮೂಲಿಕೆಗಳೇನಿದೆ ಅದು ರೆಗ್ಯುಲರ್ಲಿ ತಗೊಂಡ್ರೆ ನಮ್ಮ ಈ ಡಯಾಬಿಟಿಸಿಂದ ಬರುವಂಥ ಕಾಂಪ್ಲಿಕೇಶನ್ಸನ್ನು ನಮ್ಮ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ನಮ್ಮ ಹೆಲ್ತನ್ನು ಕೂಡ ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ. ಬಟ್ ನಾವೆಲ್ಲ ಏನು ಮಾಡ್ತೀವಿ, ಇದು ತಗೊಳ್ತೀವಿ, ಒಂದು 4-5 ದಿವಸ ತಗೊಂಡ್ಕೊಳ್ಳೆ ನಮಗೆ ಇನ್ನೊಂದು ಸುದ್ದಿ ಬರುತ್ತೆ. ಅಂದರೆ ಮೇ ಬಿ ಅದು ತಗೊಂಡ್ರೆ ನಮ್ಮ ಶುಗರ್ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡು ನಾವು ಅದರ ಹಿಂದೆ ಹೋಗ್ತೀವಿ. ಆ್ಯಂಡ್ ನಾವು ಯಾವುದೂ ಕೂಡ ಸ್ಟ್ರಿಕ್ಟ್ಲಿ ಫಾಲೋ ಮಾಡಲ್ಲ. ನಮ್ಮಲ್ಲಿ ಬರುವಂಥ ಎಷ್ಟೋ ಪೇಷಂಟ್ಸ್ಗೆ ನಾನು ಫಸ್ಟ್ ಹೇಳಿದೆ, ನಾವು ಹೆಲ್ತ್ ಎಜುಕೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅವರಿಗೆ ಡಯಾಬಿಟಿಸ್ ಕಂಟ್ರೋಲ್ ಮಾಡಲಿಕ್ಕೆ ಇಷ್ಟೆಲ್ಲ ವ್ಯಾಯಾಮ, ಇಷ್ಟೆಲ್ಲ ಲೈಕ್ ಆಹಾರ ಬಗ್ಗೆ ಎಲ್ಲ ಹೇಳುವಾಗ ಅವ್ರು ಹೇಳುವಂಥ ಅವ್ರು ಲಾಸ್ಟಿಗೆ ಕೇಳುವಂಥ ಒಂದು ಪ್ರಶ್ನೆ ಇದೆ. ಅಂದರೆ ಇಷ್ಟೆಲ್ಲ ಮಾಡಬೇಕಾ, ಒಂದು ಮಾತ್ರೆ ತಿಂದರೆ ಸಾಕಲ್ಲ ಅಂತ. ಸೊ ಮಾತ್ರೆ ತಿಂದರೆ ನಿಮ್ಮ ಶುಗರ್ನ ಅಷ್ಟೇ ನೀವು ಕಂಟ್ರೋಲ್ ಮಾಡ್ಬೋದು. ಅದರಿಂದ ಆಗುವಂಥ ಕಾಂಪ್ಲಿಕೇಶನ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಬೇಕು ಅಂತ ಇಲ್ಲ. ಸೊ ನಾವೇನು ಮಾಡಬೇಕು, ಪ್ರತಿ ದಿವಸ ಒಳ್ಳೆ ಆಹಾರ ತಗೋಬೇಕು. ನಾನೀಗ ಹೇಳಿರುವಂಥ ಲೈಕ್ ಫುಡ್ ಸಪ್ಲಿಮೆಂಟ್ಸ್ ಏನಿದೆ ಅಥವಾ ನಮ್ಮ ಆ್ಯಂಟಿ ಆಕ್ಸಿಡೆಂಟ್ಸ್ ಏನಿದೆ ಅದು ರೆಗ್ಯುಲರ್ಲಿ ತಗೊಂಡ್ರೆ ನಿಮಗೆ ಡಯಾಬಿಟಿಸಿಂದ ಬರುವಂಥ ಕಾಂಪ್ಲಿಕೇಶನ್ಸನ್ನು ಕಂಪ್ಲೀಟ್ಲಿ ತಡೆಗಟ್ಟಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.